ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಕೋವಿಡ್-19 ನಲ್ಲಿ ಬಂದಂತ ಈ ವರ್ಕ್ ಫ್ರಮ್ ಹೋಮ್ ಅನ್ನೋ ಹೈಬ್ರಿಡ್ ಪದ್ಧತಿ ಮೊನ್ನೆ ತನಕನೂ ಕೆಲವೊಂದು ಕಂಪನಿಗಳಲ್ಲಿ ಎಕ್ಸ್ಟೆಂಡ್ ಮಾಡಿದ್ರು. ತುಂಬಾ ಜನ ಎಂಪ್ಲಾಯೀಸ್ ಈ ವರ್ಕ್ ಫ್ರಮ್ ಹೋಮ್ ಅನ್ನೋ ಕಲ್ಚರ್ಗೆ ಒಗ್ಗಿಕೊಂಡ್ಬಿಟ್ಟಿದ್ರು. ಮತ್ತೆ ತುಂಬಾ ಕಂಪನಿಗಳಿಗೆ ಇದು ವರ್ಕ್ ಕೂಡ ಆಗ್ತಿತ್ತು. ಅಂದ್ರೆ ಲಾಭ ನಷ್ಟದ ದೃಷ್ಟಿಯಿಂದ ನೋಡೋದಾದ್ರೆ ಎಂಪ್ಲಾಯೀಸ್ಗಳು ಆಫೀಸಿಗೆ ಬಂದು ಕೆಲಸ ಮಾಡೋದ್ರಿಂದ ಅವ್ರಿಗೆ ಖರ್ಚು ಜಾಸ್ತಿ ಆಗ್ತಿತ್ತು. ಎಂಪ್ಲಾಯೀಸ್ ಮನೆಯಿಂದೇ ಕೆಲಸ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದಿಷ್ಟು ಲಾಭ ಆಗ್ತಾ ಇತ್ತು. ಕೆಲವೊಂದು ಕಂಪನಿಗಳಲ್ಲಿ ಆಲ್ರೆಡಿ ನೀವು ಒಂದು ವಾರದಲ್ಲಿ 3 ಇಂದ 4 ದಿವಸ ಕಂಪಲ್ಸರಿ ಆಫೀಸ್ಗೆ ಬರಬೇಕು, ಆಫೀಸ್ ಆವರಣದಲ್ಲೇ ನೀವು ಲಾಗಿನ್ ಆಗಬೇಕು, ವರ್ಕ್ ಮಾಡಬೇಕು ಅಂತ ಹೇಳಿ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ. ಇನ್ನು ಕೆಲವು ಕಂಪನಿಗಳಲ್ಲಿ ನೀವು ವಾರದಲ್ಲಿ ಕನಿಷ್ಠ 5 ದಿವಸ ಕಂಪಲ್ಸರಿ ಆಗಿ ವರ್ಕ್ ಮಾಡಲೇಬೇಕು, ಅದು ಆಫೀಸ್ಗೆ ಬಂದೇ ವರ್ಕ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಒಂದು 90% ಈಗ ವರ್ಕ್ ಫ್ರಮ್ ಹೋಮ್ ಅನ್ನೋ ಒಂದು ಹೈಬ್ರಿಡ್ ಪದ್ಧತಿ ಇಲ್ಲ. ಬಟ್ ಇಲ್ಲೊಂದು ಕಂಪನಿ ಇದೆ, ನ್ಯೂಯಾರ್ಕ್ ಸಿಟಿಯಲ್ಲಿ ಇರೋ ಕಂಪನಿ, ಪ್ಯಾರಾಮೌಂಟ್ ಸ್ಕೈಡಾನ್ಸ್ ಕಂಪನಿ ಅಂತೇಳಿ. ಆ ಕಂಪನಿಯಲ್ಲಿ ಮೊನ್ನೆ ತನಕನೂ ವರ್ಕ್ ಫ್ರಮ್ ಹೋಮ್ ಇತ್ತು. ಈ ಹೈಬ್ರಿಡ್ ಅಥವಾ ರಿಮೋಟ್ ಪದ್ಧತಿಯಲ್ಲೇ ಅಲ್ಲಿನ ಸಿಬ್ಬಂದಿ ಅಥವಾ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ರು. ಆದ್ರೆ ಯಾವಾಗ HR ನಮ್ಮ ಕಂಪನಿಯ ಪ್ರಾಡಕ್ಟಿವಿಟಿಯನ್ನ ಜಾಸ್ತಿ ಮಾಡಬೇಕು, ಈ ನಿಟ್ಟಿನಲ್ಲಿ ನೀವೆಲ್ಲರೂ ಆಫೀಸಿಗೆ ಬಂದು ಇಲ್ಲೇ ಲಾಗಿನ್ ಆಗಿ ಕೆಲಸ ಮಾಡಬೇಕು, ಕಂಪಲ್ಸರಿ ಆಗಿ 5 ದಿವಸ ನೀವು ಬಂದು ವಾರದಲ್ಲಿ ಇಲ್ಲಿ ಕೆಲಸ ಮಾಡಬೇಕು ಆಫೀಸಲ್ಲಿ ಅಂತ HR ಮೇಲ್ ಕಳಿಸ್ತಾರೆ. ಎಂಪ್ಲಾಯೀಸ್ ಅದಕ್ಕೆ ತುಂಬಾ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ನಮ್ಗೆ ಯಾವುದೇ ಕಾರಣಕ್ಕೂ ಆಫೀಸಿಗೆ ಬರಕ್ಕಾಗಲ್ಲ, ಒಂದ್ ವೇಳೆ ನೀವು ಕಂಪಲ್ಸರಿ ಆಗಿ ಆಫೀಸಿಗೆ ಬರಲೇಬೇಕು ಅಂತ ಕರೆದ್ರೆ ನಮ್ಗೆ ಕೆಲಸನೇ ಬೇಡ, ನಾವು ರಿಸೈನ್ ಮಾಡ್ತೀವಿ ಅಂತ ಹೇಳಿ ಮಾಸ್ ರೆಸಿಗ್ನೇಷನ್ ಅನ್ನ ಸುಮಾರು 600 ಜನ ಕೊಟ್ಟಿದ್ದಾರೆ. 600 ಜನ ಏಕಕಾಲಕ್ಕೆ ರಾಜೀನಾಮೆಯನ್ನ ಕೊಟ್ಟಿರೋದ್ರಿಂದ ಈ ಪ್ಯಾರಾಮೌಂಟ್ ಸ್ಕೈಡಾನ್ಸ್ ಅನ್ನೋ ಕಂಪನಿಗೆ $185 ಮಿಲಿಯನ್ ನಷ್ಟು ನಷ್ಟವಾಗಿದೆ ಅಂತ ಹೇಳಿ ಒಂದು ಅಂದಾಜು ಕೂಡ ಇದೆ. ಅಂದ್ರೆ ಈ ಕೋವಿಡ್-19 ಬಂದ್ಮೇಲೆ ವರ್ಕ್ ಫ್ರಮ್ ಹೋಮ್ ಕಲ್ಚರ್ಗೆ ತುಂಬಾ ಜನ ಎಂಪ್ಲಾಯೀಸ್ ಒಗ್ಗಿಕೊಂಡಿದ್ರು. ನಾವು ಯಾವುದೇ ಕಾರಣಕ್ಕೂ ಮನೆಯಿಂದ ಆಫೀಸ್ಗೆ ಹೋಗಿ ಕೆಲಸ ಮಾಡಕ್ಕೆ ಇವಾಗ ತಯಾರಿಲ್ಲ. ಇನ್ ಕೆಲವರು ಮನೆಯಲ್ಲಿ ಕೆಲಸ ಮಾಡಕ್ಕೆ ತುಂಬಾ ಸ್ಟ್ರೆಸ್ ಆಗುತ್ತೆ, ಯಾವಾಗ ಆಫೀಸಿಗೆ ಕರೀತಾರೆ ಅಂತ ವೇಟ್ ಮಾಡ್ತಿದ್ರು, ಅದರಂತೆ ಆಫೀಸಿಗೆ ಕರೆದ ತಕ್ಷಣ ಹೋಗ್ಬಿಟ್ರು. ಇನ್ನೂ ತುಂಬಾ ಜನ ನಮ್ಗೆ ವರ್ಕ್ ಫ್ರಮ್ ಹೋಮ್ ಕಲ್ಚರೇ ಬೆಸ್ಟ್ ಇದೆ, ಸೊ ಮನೇಲೆ ನಾವು ಆರಾಮಾಗಿ ಕೆಲಸ ಮಾಡ್ಕೊಂಡು ನಮ್ಮ ದೈನಂದಿನ ಚಟುವಟಿಕೆನೂ ಮನೇಲೆ ಮಾಡ್ಕೊಂಡು ನಾವು ಆರಾಮಾಗಿದ್ದೀವಿ, ಹಾಗಾಗಿ ಆಫೀಸ್ಗೆ ಹೋಗೋದಕ್ಕೆ ನಮ್ಗೆ ಕಷ್ಟ ಆಗ್ತಿದೆ ಅಂತ ಈ ಪರ್ಟಿಕ್ಯುಲರ್ ಕಂಪ್ನಿಲಿ ಏಕಕಾಲಕ್ಕೆ 600 ಜನ ರಿಸೈನ್ ಮಾಡಿರೋದ್ರಿಂದನೂ ಕೂಡ ಈಗ ಒಂದಿಷ್ಟು ಚರ್ಚೆ ಹುಟ್ಕೊಂಡಿದೆ. ಅಂದ್ರೆ ಈ ವರ್ಕ್ ಫ್ರಮ್ ಹೋಮ್ ಬಂದ ಮೇಲೆ ಜನ ನಿಜಕ್ಕೂ ಸೋಮಾರಿಗಳಾಗಿದ್ದಾರೆ, ಆಫೀಸ್ಗೆ ಹೋಗೋದಕ್ಕೆ ನಾವು ರೆಡಿ ಇಲ್ಲ, ನಮ್ಗೆ ಈ ಕೆಲಸನೇ ಬೇಡ, ಆಫೀಸಿಗೆ ಬರೋದಾದ್ರೆ ನಾವು ರಿಸೈನ್ ಮಾಡ್ಬಿಡ್ತೀವಿ, ಬೇರೆ ಕೆಲಸ ಹುಡ್ಕೊಳ್ತೀವಿ, ನಮ್ಗೆ ಈ ಆಫೀಸೇ ಬೇಡ ಅಂತ ಹೇಳ್ತಿರೋದ್ರಿಂದ ಇದೊಂದು ಹೊಸ ಚರ್ಚೆಯನ್ನ ಹುಟ್ಟಾಕಿದೆ. ಮತ್ತೆ ಕಂಪನಿ ತಮ್ಮ ಪ್ರಾಡಕ್ಟಿವಿಟಿಯನ್ನ ಜಾಸ್ತಿ ಮಾಡುವಂತ ನಿಟ್ಟಿನಲ್ಲಿ ಕಂಪಲ್ಸರಿ ಆಗಿ ನೀವು ಆಫೀಸಿಗೆ ಬನ್ನಿ ಅಂತ ಕರೆದ ತಕ್ಷಣ ಏಕಕಾಲಕ್ಕೆ ಇಷ್ಟೊಂದು ಜನ ರಾಜೀನಾಮೆ ಕೊಟ್ಟಿರೋದ್ರಿಂದ ಕಂಪನಿ ಕೂಡ ದೊಡ್ಡ ಮಟ್ಟದಲ್ಲಿ ಲಾಸ್ ಅನ್ನ ಈಗ ಫೇಸ್ ಮಾಡ್ತಿದೆ. ನೋಡೋಣ ಕಂಪನಿ ಏನಾದ್ರೂ ಮನವೊಲಿಸಿ ಮತ್ತೆ ವರ್ಕ್ ಫ್ರಮ್ ಹೋಮ್ ಅನ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡಿಕೊಡುತ್ತಾ, ಇಲ್ಲ 600 ಜನರನ್ನ ರಿಪ್ಲೇಸ್ಮೆಂಟ್ ಮಾಡಿ ಬೇರೆ ಏನಾದ್ರೂ ಪರ್ಯಾಯ ಮಾರ್ಗವನ್ನ ಹುಡ್ಕೊಳ್ತಾರ, ಎಂಪ್ಲಾಯೀಸ್ ಹತ್ರ ಕೆಲಸ ತೆಗಿಸ್ತಾರ ಅಂತ ಹೇಳಿ. ಒಟ್ಟಲ್ಲಿ ವರ್ಕ್ ಫ್ರಮ್ ಹೋಮ್ ನಮಗ್ ಬೇಕು, ಆಫೀಸಿಗೆ ಬರಲ್ಲ ಅಂತ ಹೇಳ್ತಿರೋದೇ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ. News 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.